ಸ್ನೇಹಿತರೆ, ಅಸಾಧ್ಯವೆಂಬುದು ಯಾವುದೂ ಇಲ್ಲ. ನಾವು ಮನಸ್ಸು ಮಾಡಬೇಕಷ್ಟೇ. ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಈ ಭೂಮಿ, ಈ ಸೂರ್ಯ, ಈ ಚಂದ್ರ ಇರೋವರೆಗೂ ಅಣ್ಣವರ ಈ ಹಾಡು ಇದ್ದೇ ಇರುತ್ತೆ ಅಲ್ವಾ ಸ್ನೇಹಿತರೆ? ನಾ ಹೇಳೋಕೆ ಹೊರಟಿರೋದು ಸಣ್ಣ ವಿಚಾರಣೆ, ಆದರೆ ಅಷ್ಟೇ ಮಹತ್ವದ ವಿಚಾರ ಕೂಡ. ಜನಸಾಮಾನ್ಯರೇ ಸೇರಿಕೊಂಡು ದಾವಣಗೆರೆಯ ಜಯನಗರದಲ್ಲಿ ಪಾರ್ಕ್ ಒಂದನ್ನು ನಿರ್ಮಿಸಿಕೊಂಡಿದ್ದಾರೆ. ಅದರ ಹೆಸರೇ ಜಯನಗರ ಪಾರ್ಕ್ ಅಂತ. ಜಯನಗರದ ಜನಸಾಮಾನ್ಯರೇ ಸೇರಿಕೊಂಡು ಜಯನಗರದ ಸಿ ಬ್ಲಾಕ್ ನಾಗರಿಕ ಹಿತರಕ್ಷಣಾ ಸಮಿತಿಯೊಂದನ್ನು ರಚಿಸಿಕೊಂಡು ಗುಂಡಿ ಗಟಾರಗಳಿಂದ ಆಳು ಕೊಂಪೆಯಂತಾಗಿದ್ದ ಜಾಗವನ್ನು ಸುಂದರವಾದ ಪಾರ್ಕನ್ನಾಗಿ ಮಾಡಿದ್ದು ದಾವಣಗೆರೆ ನಗರದಲ್ಲಿಯೇ ಪ್ರತಿಷ್ಠಿತ ಪಾರ್ಕ್ ಆಗಿದೆ. ಜಯನಗರ ನಾಗರಿಕ ಹಿತರಕ್ಷಣಾ ಸಮಿತಿಯವರ ಬದ್ಧತೆಯಿಂದ ಪಾರ್ಕಿನಲ್ಲಿ ಜನಸಾಮಾನ್ಯರಿಗೆ ಅವಶ್ಯಕತೆಗೆ ತಕ್ಕಂತೆ ಜಿಮ್ನ ಕೆಲ ಸಾಧನಗಳನ್ನು ಅಳವಡಿಸಿದ್ದಾರೆ. ದಾವಣಗೆರೆಯಲ್ಲಿರುವ ಕೆಲ ಪಾರ್ಕ್ಗಳು ನಾಯಿ ಹಂದಿಗಳ ವಾಸಸ್ಥಾನವಾಗಿ ಪರಿವರ್ತನೆಯಾಗಿವೆ. ಶುಚಿತ್ವವಿಲ್ಲದೆ ಗಬ್ಬೆದ್ದು ನಾರುತ್ತಿವೆ. ಇವೆಲ್ಲವುದಕ್ಕೂ ಜಯನಗರ ನಾಗರಿಕ ಹಿತರಕ್ಷಣಾ ಸಮಿತಿಯಂತೆ ಸಮಿತಿಗಳು ಹುಟ್ಟಿಕೊಳ್ಳಬೇಕಿದೆ. ಪಾರ್ಕ್ನ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿರುವ ಜಯನಗರ ನಾಗರಿಕ ಹಿತರಕ್ಷಣಾ ಸಮಿತಿ 78ನೇ ಸ್ವಾತಂತ್ರ್ಯೋತ್ಸವವನ್ನು ಪಾರ್ಕಿನಲ್ಲಿಯೇ ಆಚರಿಸಿ ಜನರಲ್ಲಿ ಜಾಗೃತಿ ಮೂಡಿಸಿದರು. ಏನು ಗುರುಸ್ವಾಮಿ ಉಪ್ಪಾರ್ ಮಹಾರಾಜರೇ, ಇಂಥ ಸಣ್ಣ ಸಣ್ಣ ವಿಷಯನೂ ಒಂದು ಸುದ್ದಿನ ಅಂತ ನಿಮ್ಮಲ್ಲಿ ಆಗಲೇ ಪ್ರಶ್ನೆಗಳು ಮೂಡಿವೆ ಅಲ್ವಾ ಸ್ನೇಹಿತರೆ? ನೀವೊಮ್ಮೆ ಜಯನಗರ ಪಾರ್ಕಿಗೆ ಭೇಟಿ ನೀಡಿ, ಆಗ ನೀವೇ ಅಂತೀರಾ ಇಂಥ ಸುದ್ದಿಗಳನ್ನು ಇನ್ನೂ ಹೆಚ್ಚು ಮಾಡಿ ಅಂತ. 78ನೇ ಸ್ವಾತಂತ್ರ್ಯೋತ್ಸವ ಆಚರಣೆ ಸಂದರ್ಭದಲ್ಲಿ ನಾಗರಿಕ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಬಿಕೋಜಪ್ಪ, ಪ್ರಧಾನ ಕಾರ್ಯದರ್ಶಿ PS ನಾಗರಾಜ್ ಸೇರಿದಂತೆ ಸಮಿತಿಯ ಸದಸ್ಯರೆಲ್ಲರೂ ಉಪಸ್ಥಿತರಿದ್ದರು. ಪ್ರಧಾನ ಕಾರ್ಯದರ್ಶಿ PS ನಾಗರಾಜ್ ಪಾರ್ಕನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸಲಾಯಿತು ಎಂಬುದರ ಮಾಹಿತಿಯನ್ನು ನೀಡಿದ್ದಾರೆ. ಅದರ ಸಂಪೂರ್ಣ ವಿಡಿಯೋವನ್ನು ನೀವು ನೋಡಿ. 10 ರೂಪಾಯಿ ನೀವು 100 ರೂಪಾಯಿ ತಗೊಂಡಿದ್ರೆ ಅಂಜನಪುರ 10 ರೂಪಾಯಿ ತಗೊಂಡಿದ್ದಾರೆ. ಸೊ ಆ ಟೈಮಲ್ಲಿ ಸುಮಾರು ಒಂದು 3-4 ಮನೆಗಳು ಸ್ಟಾರ್ಟ್ ಆಗಿತ್ತು. ಅಂತ ಟೈಮ್ನಲ್ಲಿ ಇಲ್ಲಿ ಯಾವುದೇ ಸೌಲಭ್ಯ ಇರಲಿಲ್ಲ, ಯಾವುದೂ ಇರಲಿಲ್ಲ. ನೀರಿಂದ ಇರಲಿಲ್ಲ, ಲೈಟು, ರಸ್ತೆ ಯಾವುದೂ ಇರಲಿಲ್ಲ. ಅಂತ ಟೈಮ್ನಲ್ಲಿ ಆಗಿನ ವಾತಾವರಣದಲ್ಲಿ 2005ರಲ್ಲಿ ಇವರು ಒಂದು ಸಮಿತಿ ಮಾಡಿಕೊಂಡು ಒಂದು ಸಂಘ ಕಟ್ಟಿ, ಆ ಸಂಘಕ್ಕೆ ಅಂಜನಪ್ಪನವರು ಅಧ್ಯಕ್ಷರಾಗಿ, ಹಾಗೂ ನಮ್ಮ ಬಿಕೋಜಪ್ಪನವರು ಮತ್ತು ಅರುಣ್ ಕುಮಾರ್ ಅಂತ ಇದ್ರಲ್ಲ ಸರ್ ಕಾರ್ಯದರ್ಶಿಗಳು, ಎಸ್ LH ಅರುಣ್ ಕುಮಾರ್ ಅವಾಗ ಕಾರ್ಯದರ್ಶಿಗಳು, ಇವರೆಲ್ಲ ಒಂದು ತಂಡ ಮಾಡಿಕೊಂಡು ಅವಾಗ ನಾವು ಈ ಬಡವಣಿಗೆ ಏನಾರ ಒಂದು ಸಂಘ ಇದ್ರೆ ಈ ಸಮಾಜ ಆಮೇಲೆ ಅಧಿಕಾರಿಗಳು ಮಾತು ಕೇಳ್ತಾರೆ ಅಂತ ಹೇಳ್ಬಿಟ್ಟು ಅವಾಗ 2005ರಲ್ಲಿ ಸಂಘ ಸ್ಥಾಪನೆ ಮಾಡಿಕೊಂಡು, ಅವಾಗ MLA ಅವರು ರವೀಂದ್ರನಾಥ್ ಅವರು, MP ಸಿದ್ದೇಶ್ ಅವರು, ಮಲ್ಲಿಕಾರ್ಜುನ ಸಿದ್ದೇಶ್ ಅವರು. ಸೊ ಅಂತ ಟೈಮ್ನಲ್ಲಿ ಈ ಒಂದು ಫಂಕ್ಷನ್ ಮಾಡಿ ಇವ್ರನ್ನೆಲ್ಲ ಕರೆದ್ರೆ ಖಂಡಿತ ನಮ್ಮ ಬಡವಣಿಗೆ ನಾವು ಏನು ಅನ್ಕೊಂಡಿದೀವಿ ಅದೆಲ್ಲ ಸೌಲಭ್ಯ ತರಬಹುದು ಅಂತೇಳಿ ನಿರ್ಧಾರ ಮಾಡಿ, ಅವಾಗ ಮೋಸ್ಟ್ಲಿ ಅಂಜನಪ್ಪನವರು DC ಆಫೀಸಲ್ಲಿ ಮ್ಯಾನೇಜರ್ ಆಗಿದ್ರು ಅಂತ ಕಾಣುತ್ತೆ, ರೈಟ್? ಸೊ ಅವಾಗ ರವೀಂದ್ರನಾಥ್ ತುಂಬಾ ಹತ್ರ ಅವರಿಗೆ. ಸೊ ಆ ಟೈಮ್ನಲ್ಲಿ ನಮ್ಮ ಕರಿಯಂ ದೇವಸ್ಥಾನದಿಂದ ಒಂದು ಪೂರ್ಣಕುಂಭ ಅಲ್ಲಿಂದನೇ, ಸೊ ಇವತ್ತು ಪೂರ್ಣಕುಂಭದಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಒಂದು ಫಂಕ್ಷನ್ ಮಾಡಿ, ಸೊ ಅದಕ್ಕೆ ಮುಂಚೆ ಇವ್ರು ಯಾಕೆ ನಿರ್ಧಾರ ತಗೊಂಡ್ರು ಅಂದ್ರೆ, ಇವತ್ತೇನು ಈ ಪಾರ್ಕ್ ನೋಡ್ತಾ ಇದೀರಲ್ಲ, ಅವ್ರು ನಿರ್ಧಾರ ತಗೊಳ್ಳಿಲ್ಲ ಅಂದ್ರೆ ಇದು ಆಲ್ರೆಡಿ ಸೈಟ್ ಆಗಿರ್ತದೆ. ಅವಾಗ ಕಲ್ಲೆಲ್ಲ ಉಗಿದು ರೆಡಿ ಮಾಡ್ಬಿಡ್ತಾರೆ. ಇದನ್ನೆಲ್ಲ ನೋಡಿ ಅವತ್ತು ಕರೆಸಿ ಒಂದು ದೊಡ್ಡ ಫಂಕ್ಷನ್ ಮಾಡಿ, ಅವತ್ತೇ ರವೀಂದ್ರನಾಥ್ ಅವರು ಒಂದು ನಿರ್ಧಾರ ತಗೊಂಡು ಈ ಬಡವಣಿಗೆ ಏನೇನು ಬೇಕು ಅಂತೇಳಿ ಆ ಸ್ಪಾಟಲ್ಲೇ ಆ ಇಂಜಿನಿಯರ್ಸ್ ಎಲ್ಲ ಕರೆಸಿ ನೀರಿನ ವ್ಯವಸ್ಥೆ ಆಗಿರ್ಬೋದು, ಹಾಗೂ ರೋಡ್ ಆಗಿರ್ಬೋದು, ಒಳಚರಂಡಿ ಆಗಿರ್ಬೋದು, ಅವತ್ತೇ ಈ ಸಂಘಕ್ಕೆ ತಂದುಕೊಟ್ಟಂತರು
ಇಲ್ಲೇ ಕುಂತಿದ್ದಾರೆ. ಅವ್ರಿಗೊಂದು ಜೋರಾದ ಚಪ್ಪಾಳೆ ಮುಖಾಂತರ ನಾವು ಧನ್ಯವಾದ ಸಲ್ಲಿಸೋಣ. ಯಾಕಂದ್ರೆ ಸುಲಭ ಮಾತಲ್ಲ ಸರ್, ಈ ಬಡವಣೆ ಇವತ್ತು ಇರೋಕ್ಕೆ ಅವರೇ ಕಾರಣ. ಸೊ ಆ ಸಂಘದಲ್ಲಿ ಯಾರು ಇದ್ರು ನನಗೆ ಐಡಿಯಾ ಇಲ್ಲ ಸರ್, ಬಟ್ ಬೆಳಗ್ಗೆ ಬಂದು ನಿಮ್ಮ ಹೆಸರು ಹೇಳ್ತಾ ಇದೀನಿ. ಸೊ ರುದ್ರಪುರ ಇದ್ರೆ ಅಂತ ಕಾಣುತ್ತೆ, ಈ ರುದ್ರಪುರ ಇದ್ರೆ ಇಲ್ಲಲ್ಲ? ಓಕೆ ಓಕೆ ರೈಟ್. ಅರುಣ್ ಕುಮಾರ್ ಅವರು, HM ವೀರನ್ ಮೇಷ್ಟ್ರು ಇವರಲ್ಲಿ. ಇದು ಆದ ನಂತರ ಸಂಘದಲ್ಲಿ ಅವರು ಬಿಸಿ ಆದ್ರು. ಸಣ್ಣ ಚರ್ಚ್ ಕೆಳಗಡೆ, ಎಸ್. ಅವಾಗ ಸ್ವಲ್ಪ ಅಡಚಣೆ ಆಗಿ ಅವ್ರ ಡ್ಯೂಟಿ ಅಂತ ಹೇಳ್ಬಿಟ್ಟು ಇದಾಯ್ತು. ಅದು ಆದ ನಂತರ ಮತ್ತೆ ನಾವು 2020ಕ್ಕೆ ಏನಿತ್ತು ಗೊತ್ತಿಲ್ಲ, ಈ ಒಂದು ಪಾರ್ಕಿನ ಒಂದಿದು. ಅವಾಗ ಪಾರ್ಕು ನಾವೆಲ್ಲ ಬಂದಾಗ ಯಾವುದೇ ಗಿಡ ಇರಲಿಲ್ಲ, ಒಂದೇ ಒಂದು ಬೋರ್ ಇತ್ತು. ಬೋರಲ್ಲಿ ಕೆಲಸ ನೀರು ಬರ್ತಾ ಇರಲಿಲ್ಲ. ಆಮೇಲೆ ಜಿಮ್ ಉಪಕರಣಗಳು ಹೇಗಿದ್ವು ಹಾಗೆ ಇತ್ತು. ಸೊ ಅವಾಗ ಏನ್ ಮಾಡಿದ್ವಿ, ವಾಕ್ ಬರ್ತಾ ಯಾಕೆ ಇದನ್ನ, ಯಾಕಂದ್ರೆ ಇಲ್ಲೆಲ್ಲ ಫುಟ್ಬಾಲು ಆ ಥರ ಸೆಟ್ಲಕ್ ಎಲ್ಲ ಆಡೋರು, ಇದು ಕ್ರಿಕೆಟ್ ಆಡೋರು. ಇದೇನೋ ಒಂದು ಮಾಡ್ಬೇಕು ಅಂತೇಳಿ ನಾವು ಡಿಸೈಡ್ ಮಾಡಿದಾಗ ನಾವೆಲ್ಲ ಮತ್ತೆ ಸೇರ್ಕೊಂಡ್ವಿ. ನೋಡಿ, ಆ ಸೇರ್ಕೊಳ್ಳೋಕ್ಕೆ ಆ ದೇವರ ಒಂದು ಕೃಪೆ ಅಂತ ಕಾಣುತ್ತೆ. ಯಾರು ಎಲ್ಲಿಂದ ಬರ್ತಾರೆ ಗೊತ್ತಿಲ್ಲ, ಒಂದು ಸೇವೆ ಅನ್ನೋದು ಬಹಳ ಮುಖ್ಯ. ಸೊ ಅವಾಗ ಸೇರ್ಕೊಂಡು ಇಲ್ಲ ಒಂದು ಈ ಬಡವಣ ಒಂದು ಪಾರ್ಕ್ ಅನ್ನು ಇಂಪ್ರೂವ್ಮೆಂಟ್ ಮಾಡೋಣ, ಮತ್ತೆ ಈ ಜಯನಗರ ಸಿ ಬ್ಲಾಕ್ ಅನ್ನ ಒಂದು ಎಲ್ಲಾ ರೀತಿಯ ಸೌಲಭ್ಯ ತರ ಅಂತ ಹೇಳ್ಬಿಟ್ಟು ಒಂದು ಮೀಟಿಂಗ್ ಮಾಡಿದ್ವಿ. ಸುಮ್ಮನೆ 2020ರಲ್ಲಿ ಒಂದು ಮೀಟಿಂಗ್ ಮಾಡಿ ಅದಕ್ಕೆ ಒಂದು ನಾವು ಕಮಿಟಿ ಮಾಡಿದ್ವಿ. ಕಮಿಟಿ ಮಾಡಿ ನಾವು ಏನ್ ಮಾಡ್ಬೇಕು ಇದನ್ನ, ಎಸ್ ಒಂದು ಕಮಿಟಿ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಇವತ್ತು ಏನೇ ಮಾಡ್ಬೇಕಂತ ದುಡ್ಡು ಬೇಕು, ಕರೆಕ್ಟಾ? ಎಲ್ಲ ನಾವೇ ಹಾಕಕ್ಕಾಗಲ್ಲ. ಅದಕ್ಕೆ ನಾವೆಲ್ಲ ನಮ್ಮ ತಿಪ್ಪೇಸ್ವಾಮಿ ಶೆಟ್ರು, ನಮ್ಮ ಅನಂತ ಶೆಟ್ರು ಏನು ಪತ್ಕೊಂಡಿದ್ದಾರೆ, ನಿಜವಲ್ಲ ಅವ್ರನ್ನ ಇವತ್ತು ನೆನೆಸ್ಬೇಕು. ನಮ್ಮ ನಿಂಗಪ್ಪ ಇಟ್ಟಿಗೆ ಸಾರು, ರುದ್ರಪುರ ಸಾರು, ಆಮೇಲೆ ನಮ್ಮ ಅಂಜನಪುರ ಬಕವ ಸಾರು, ಆಮೇಲೆ ನಮ್ಮ ಮುರುಗೇಶ್ ಅವರು, ಆಮೇಲೆ ನಮ್ಮ ರಮೇಶ್ ಅವರು, ನಮ್ಮ ವಿಜಯ್ ಕುಮಾರ್ ಅವರು, ನೀವೆಲ್ಲರೂ, ಸುರೇಶ್ ಅವರು, ಬಸವರಾಜ್, ನೀವೆಲ್ಲರ ಸಹಕಾರದಿಂದ, ಈ ಬಡವಣ ಸಹಕಾರದಿಂದ, ಆಮೇಲೆ ಹೆಣ್ಣು ಮಕ್ಕಳ ಸಹಕಾರದಿಂದ ಅವ್ರು ಬಿಟ್ಟರೆ ತಪ್ಪಾಗುತ್ತೆ. ಸೊ ಎಲ್ಲ ನಮ್ಮ ಮನೆಗೆ ಹೋಗಿ ಅವ್ರು 500 ಕೊಡ್ತಾರೋ 1000 ಕೊಡ್ತಾರೋ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಅಕೌಂಟ್ ಓಪನ್ ಮಾಡಿ 160 ಜನ ಮೆಂಬರ್ ಮಾಡಿಕೊಂಡು, ನಿಜವೂ ರಿಯಲಿ ಅದೊಂದು ಸಾಧನೆ. ನಾವು ಕಳೆದ 6 ತಿಂಗಳಿಂದ ವರ್ಕ್ ಮಾಡಿದೀವಿ. ಅದನ್ನ 6 ತಿಂಗಳು ವರ್ಕ್ ಮಾಡಿ ಅದೇನು ಅಮೌಂಟ್ ಕಲೆಕ್ಟ್ ಆಯ್ತು ಒಂದು ಅಕೌಂಟ್ ಓಪನ್ ಮಾಡಿ ಆ ಅಕೌಂಟಲ್ಲಿ ಆ ಅಮೌಂಟನ್ನು ಡಿಪಾಸಿಟ್ ಮಾಡಿ ಅದಕ್ಕೆ ಖಜಾಂಚಿಗಳು ರವಿಕುಮಾರ್ ಆಗಿದ್ರು, ಕರೆನ್ಸಿ ನಾನಾಗಿದ್ದೆ, ಜೊತೆಗೆ ಅದೆಲ್ಲ ಅಧ್ಯಕ್ಷರು ನಮ್ಮ ಅಂಜನಪ್ಪನವರಾಗಿದ್ರು. ಒಂದು ಕಮಿಟಿ ಮಾಡಿಕೊಂಡು 1 ರೂಪಾಯಿ ಕೂಡ ಎಲ್ಲೇ ವ್ಯತ್ಯಾಸ ಆಗದಂಗೆ ಏನೇ ಅದು ಖರ್ಚಾದ್ರೂ ಈ ಪಾರ್ಕಿಗೋಸ್ಕರ ನಾವೇನೇ ಫಂಕ್ಷನ್ ಮಾಡಿದ್ರು ಕೂಡ ಅದು ದಾನಿಗಳಿಂದ ಬಂದಂತ ಹೊರಗಿನ ದುಡ್ಡು. ಬಟ್ ಈ ಏನು ನಮ್ಮ ಜಯನಗರ ಸಿ ಬ್ಲಾಕ್ ಇಂದ ಕೊಟ್ಟಂತ ಒಂದು ರೂಪಾಯಿನೂ ಕೂಡ ನಾವು ಪಾರ್ಕಿಗೆ ಬಿಟ್ರೆ ಯಾವುದಕ್ಕೂ ನಾವು ಬಳಸಿಲ್ಲ. ಸೊ ಏನ್ ಮಾಡಿದ್ವಿ, ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೊಂತ ಇವತ್ತು ಗಿಡ ತಂದ್ಕೊಟ್ಟಿದ್ದಾರೆ, ಎಲ್ಲ ತಂದ್ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ನಾವು ಇಲ್ಲಿ ನೋಡ್ಕೊಳಕ್ಕೆ ನಾವು 3,000 ರೂಪಾಯಿ ಕೊಟ್ಟು, ತಿಂಗಳ 3,000 ರೂಪಾಯಿ ಅಲ್ಲ ಸರ್, ತಿಂಗಳ 3,000 ರೂಪಾಯಿ ಕೊಟ್ಟು ಒಬ್ರು ನೇಮಿಸಿದ್ವಿ. 9 ತಿಂಗಳು ನಾವು ಸಂಬಳ ಕೊಟ್ಟಿದ್ವಿ. ಸೊ ಅದೇ ದುಡ್ಡಲ್ಲಿ, ಯಾಕಂದ್ರೆ ನಿಮ್ಮೆಲ್ಲ ಸಹಕಾರದಿಂದ. ಅದಾದ ನಂತರ ಮತ್ತೆ ನಾವು ಕಾರ್ಪೊರೇಷನ್ ರಿಕ್ವೆಸ್ಟ್ ಮಾಡಿ ಉಮಾಪ್ರಕಾಶ್ ಅವರಿಗೆ ಇಲ್ಲ ಒಬ್ಬರನ್ನ ನೀವು ನೇಮಿಸಬೇಕು ಅಂತ ಹೇಳಿದಾಗ ಮೊನ್ನೆ ಅವ್ರು 1 ವರ್ಷದಿಂದ ಸೊ ನಮಗೆ ಅವಕಾಶ ಕೊಟ್ಟು ಈ ಪಾರ್ಕಿಗೆ ನೋಡಕ್ ಬಿಟ್ಟಿದ್ದಾರೆ. ಸೊ ಈಗ ನಡೆದ ಬಂದ ದಾರಿನ ನಿಮಗೆ ಒಂದ್ 2 ನಿಮಿಷ ಹೇಳಕ್ ಇಷ್ಟಪಡ್ತೀನಿ. ಈಗಾಗಲೇ ಬಡವಣೆ ಎಲ್ಲ ಸಹಕಾರದೊಂದಿಗೆ ಸರ್ಕಾರದಿಂದ, ನಗರ ಪಾಲಿಕೆಯಿಂದ ಉದ್ಯಾನವನದಲ್ಲಿ ನಡೆದಾಡುವ ಪಥ ನಿರ್ಮಾಣ, ಜಿಮ್ ಉಪಕರಣಗಳು ವ್ಯವಸ್ಥೆ, ಬೆಳಕಿನ ವ್ಯವಸ್ಥೆ, ಆಸನದ ವ್ಯವಸ್ಥೆ, ಧ್ವಜಕಂಬ ನಿರ್ಮಾಣ, ಸಂಗೀತ, MF ಆಕಾಶವಾಣಿಯ ವ್ಯವಸ್ಥೆಯೊಂದಿಗೆ ಮುಖ್ಯವಾಗಿ ನಮ್ಮ ಸ್ಪ್ರಿಂಕಿಂಗ್ ಅವಾಗ ಸ್ಟೋರ್ ರೂಮ್ ಅಳವಡಿಸಿ ಗಿಡ ಮರಗಳನ್ನು ಬೆಳೆಸಿ ಸಸ್ಯಕಾಶಿಯಾಗಿ ಅಭಿವೃದ್ಧಿಪಡಿಸುವುದನ್ನು ಕಾಣಬಹುದಾಗಿದೆ. ಸಮಿತಿಯ ಪ್ರಾರಂಭೋತ್ಸವದ ಸಂದರ್ಭದಲ್ಲಿ ನಡೆಸಿದ ಆಟೋಟಗಳು, ಸಂಗೀತ, ರಂಗೋಲಿ ಸ್ಪರ್ಧೆ ಮತ್ತಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇನ್ನು ನಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಅಚ್ಚರಿ ಹಸಿರಾಗಿದೆ. ನಿಜವೂ ಜನವರಿ 26 ಆ ಸಮಾರಂಭ ಹೇಗಿತ್ತು ಅಂದ್ರೆ ನಾವು ನಿಜವೂ ನಮ್ಗೆ ಅಷ್ಟು ಜನ ಬರ್ತಾರಂತ ನಿರೀಕ್ಷೆ ಇರಲಿಲ್ಲ. 3 ಡೇಸ್ ಹೆಚ್ಚು ಕಮ್ಮಿ ನಮ್ಮ ಆ ಟೈಮ್ನಲ್ಲಿ ಪೊಲೀಸ್ ಕೂಡ ಬಂದು ಕಂಟ್ರೋಲ್ ಮಾಡಿದ್ರು. ಅಂತ ಒಂದು ಫಂಕ್ಷನ್ ಆಯ್ತು. ಸೊ ಆ ಫಂಕ್ಷನ್ ಮಾಡಿದ್ವಿ. ಕೆಲವರೆಲ್ಲ ಇಲ್ಲಿದ್ದಾರೆ, ನೋಡಿದ್ದಾರೆ ಆ ಫಂಕ್ಷನ್. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ
ದೇಶದ ಬಡವರ ಕಂಬನಿ ಹರಸುವ ನಾಯಕ ನೀನಾಗು. ಭಾರತ ದೇಶದ ಬಡವರ ಕಂಬನಿ ಹರಸುವ ನಾಯಕ ನೀನಾಗು. ಭಾರತೀಯರ ವಿಶ್ವ ಪ್ರೇಮದ ಮೆರೆಸುವ ಜ್ಞಾನಿಯು ನೀನಾಗು. ಭಾರತೀಯರ ಭವ್ಯ ಭವಿಷ್ಯದ ಬೆಳಗುವ ವಿಜ್ಞಾನಿ ನೀನಾಗು. ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಭೂಮಂಡಲದ ಆಹಾಕಾರವ ನೀಗುವ ಶಕ್ತಿಯು